ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಚಾಪ್ಟರ್ ದಟ್ ಈಸ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಈ ಒಂದು ಚಾಪ್ಟ್ರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಇಂಪಾರ್ಟೆಂಟ್ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿದ್ದರೆ ಫೈನಲ್ ಎಕ್ಸಾಮಲ್ಲೂ ಕೂಡ ಇದೇ ಕ್ವಶನ್ಸನ್ನು ಅವರು ಕೇಳ್ತಾರೆ. ಸೊ ದಟ್ ಈ ಒಂದು ಚಾಪ್ಟ್ರಿಂದ ನೀವು ಕಂಪ್ಲೀಟಾಗಿ ನೀವು ಸ್ಕೋರ್ ಮಾಡಬಹುದು. ಮತ್ತು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸದಾಗಿ ಬಂದಿದ್ದೀರಾ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವ ಡಿರೈವೇಷನು ಮತ್ತು ಯಾವ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ಈಗ ಈ ಚಾಪ್ಟ್ರಲ್ಲಿ ಬರುವಂತಹ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಈಗ ಫಸ್ಟ್ ಕ್ವಶನ್ ನಾವು ನೋಡೋದಾದರೆ, ಡಿಸ್ಟಿಂಗ್ವಿಷ್ ಬಿಟ್ವೀನ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಅವರು ಕೊಟ್ಟಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ನು. ಮೋಸ್ಟ್ ಆಫ್ ದ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ಸಲ್ಲಿ ಈ ಒಂದು ಕ್ವಶನನ್ನು 2 ಮಾರ್ಕ್ಸಿಗೆ ಅವರು ಕೇಳಿದ್ದಾರೆ. ಯೂಶಲಾಗಿ 2 ಮಾರ್ಕ್ಸಿಗೆ ಕೇಳಿದ್ರೆ 2 ಡಿಫ್ರೆನ್ಸನ್ನು ನೀವು ಬರೀಬೇಕಾಗತ್ತೆ. 3 ಮಾರ್ಕ್ಸ್ ಕೇಳಿದ್ರೆ 3 ಡಿಫ್ರೆನ್ಸಸ್ಸನ್ನು ನೀವು ಬರೀಬೇಕಾಗತ್ತೆ. ಇವಾಗ ಒಂದೊಂದೇ ಡಿಫ್ರೆನ್ಸಸ್ಸನ್ನು ನಾವು ನೋಡ್ತಾ ಬರೋಣ. ಈಗ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ಗೆ ಅವರೇನಾದರೂ ಡಿಫ್ರೆನ್ಸನ್ನು ಬರೀರಿ ಅಂತ ಕೇಳಿದ್ರೆ ಫಸ್ಟ್ ನೀವೇನು ಬರಿಬೇಕು ಅಂತ ಹೇಳಿದ್ರೆ ಡೆಫಿನೇಷನನ್ನು ನೀವು ಬರಿಬೇಕು. ಈಗ ಡಿಸ್ಟೆನ್ಸ್ ಅಂತ ಬಂದರೆ, ಡಿಸ್ಟೆನ್ಸ್ ಇಸ್ ದ ಲೆಂತ್ ಆಫ್ ದ ಪಾತ್ ಟ್ರಾವೆಲ್ಡ್ by a body while moving from an initial position to a final position ಅಂತ ನೀವು ಬರೀಬೇಕು. ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ, ಡಿಸ್ಪ್ಲೇಸ್ಮೆಂಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ದ ಫೈನಲ್ ಪೊಸಿಷನ್ ಆಫ್ ದ ಬಾಡಿ ಅಂತ ನೀವು ಬರೀಬೇಕು. ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಇನಿಷಿಯಲ್ ಪೊಸಿಷನ್ ಮತ್ತು ಫೈನಲ್ ಪೊಸಿಷನ್ ಮಧ್ಯ ಯಾವ ಪಾತಲ್ಲಿ ಬಾಡಿ ಟ್ರಾವೆಲ್ ಆಗಿದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ತೊಗೊಂಡ್ರೆ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಡಿಸ್ಟೆನ್ಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಡಿಸ್ಪ್ಲೇಸ್ಮೆಂಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ ನಾವು ಹೇಳ್ತೇವೆ. ಡಿಸ್ಟೆನ್ಸನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ, ಡೈರೆಕ್ಷನ್ ಇರೋದಿಲ್ಲ. ಅದರಿಂದ ಅದನ್ನು ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಎರಡೂ ಕೂಡ ಇರೋದ್ರಿಂದ ಅದನ್ನು ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ನಾವು ಹೇಳ್ತೀವಿ. ಡಿಸ್ಟೆನ್ಸ್ ಮೆಷರ್ಡ್ ಈಸ್ ಆಲ್ವೇಸ್ ಪಾಸಿಟಿವ್. ಡಿಸ್ಪ್ಲೇಸ್ಮೆಂಟ್ಸ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಡಿಪೆಂಡಿಂಗ್ ಆನ್ ದ ರೆಫರೆನ್ಸ್ ಪಾಯಿಂಟ್ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಡಿಫ್ರೆನ್ಸ್ ನೋಡೋದಾದರೆ, ದೇರ್ ಈಸ್ ಆಲ್ವೇಸ್ ಎ ಡಿಸ್ಟೆನ್ಸ್ ಕವರ್ಡ್ ವೆನ್ ಎವರ್ ದೇರ್ ಈಸ್ ಎ ಮೋಷನ್. ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ 0 ಇಫ್ ದ ಬಾಡಿ ಕಮ್ಸ್ ಬ್ಯಾಕ್ಸ್ ಟು ಇಟ್ಸ್ ಇನಿಷಿಯಲ್ ಪೊಸಿಷನ್ ಅಂತ ನಾನು ಕೊಟ್ಟಿದ್ದೀನಿ. ಅಂದರೆ ಒಂದು ಬಾಡಿ ಮೋಷನನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಡಿಸ್ಟೆನ್ಸು 0 ಆಗೋದಕ್ಕೆ ಚಾನ್ಸ್ ಇಲ್ಲ. ಆದರೆ ಡಿಸ್ಪ್ಲೇಸ್ಮೆಂಟು 0 ಆಗ್ಬೋದು. ಯಾವಾಗ ಅಂತ ಹೇಳಿದ್ರೆ ಫೈನಲ್ ಪೊಸಿಷನ್ನು ಇನಿಷಿಯಲ್ ಪೊಸಿಷನ್ನು ಒಂದೇ ಇದ್ದಾಗ. ಫೈನಲ್ ಪೊಸಿಷನ್ ಮತ್ತು ಇನಿಷಿಯಲ್ ಪೊಸಿಷನ್ ಒಂದೇ ಇತ್ತು ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟು 0 ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಈ ಡಿಫ್ರೆನ್ಸಲ್ಲಿ ಯಾವುದಾದ್ರೂ 2 ಡಿಫ್ರೆನ್ಸ್ ಬರೆದ್ರೆ ನಿಮಗೆ 2 ಮಾರ್ಕ್ಸು ಒಬ್ಟೈನ್ ಆಗುತ್ತೆ. ಇವಾಗ ಸೆಕೆಂಡ್ ಕ್ವಶನನ್ನು ನಾವು ನೋಡೋಣ. ಡಿಸ್ಟಿಂಗ್ವಿಷ್ ಬಿಟ್ವೀನ್ ಆವ್ರೇಜ್ ಸ್ಪೀಡ್ ಆ್ಯಂಡ್ ಆವ್ರೇಜ್ ವೆಲಾಸಿಟಿ ಅಂತ ಅವರು ಕೇಳಿದ್ದಾರೆ. ಇವಾಗ ಡಿಫ್ರೆನ್ಸ್ ಬರ್ಕೊಬೇಕಾದ್ರೆ ಫಸ್ಟ್ ಡೆಫಿನೇಷನ್ನ ಬರ್ಕೊಳ್ಳಿ. ಆವ್ರೇಜ್ ಸ್ಪೀಡ್ ಅಂತ ಹೇಳಿದ್ರೆ ದ ರೇಷಿಯೋ ಆಫ್ ಟೋಟಲ್ ಡಿಸ್ಟೆನ್ಸ್ ಟು ದ ಟೋಟಲ್ ಟೈಮ್ ಗಿವ್ ದ ಆವ್ರೇಜ್ ಸ್ಪೀಡ್ ಅಂತ ನೀವು ಬರ್ಕೊಬೇಕು. ಅಂದರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ದಾಟ್ ಗಿವ್ಸ್ ದ ಆವ್ರೇಜ್ ಸ್ಪೀಡ್ ಅಂತ ನಿಮಗೆ ಗೊತ್ತಿರಬೇಕು. ಇವಾಗ ಆವ್ರೇಜ್ ವೆಲಾಸಿಟಿ ಅಂತ ಬಂದರೆ ದ ರೇಷಿಯೋ ಆಫ್ ನೆಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಟು ದ ಟೋಟಲ್ ಟೈಮ್ ಟೇಕನ್ ಗಿವ್ ದ ಆವ್ರೇಜ್ ವೆಲಾಸಿಟಿ ಅಂತ ನಿಮಗೆ ಗೊತ್ತಿರಬೇಕು. ಆವ್ರೇಜ್ ವೆಲಾಸಿಟಿ ಅಂತ ಹೇಳಿದ್ರೆ ನೆಟ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ತೊಗೊಂಡ್ರೆ ನಿಮಗೆ ಆವ್ರೇಜ್ ವೆಲಾಸಿಟಿ ಒಬ್ಟೈನ್ ಆಗುತ್ತೆ. ಆವ್ರೇಜ್ ಸ್ಪೀಡ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಆವ್ರೇಜ್ ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ ನಿಮಗೆ ಗೊತ್ತಿರಬೇಕು. ಆವ್ರೇಜ್ ಸ್ಪೀಡ್ ಅಂತ ಬಂದರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರೋದಿಲ್ಲ. ಆವ್ರೇಜ್ ವೆಲಾಸಿಟಿ ಅಂತ ಹೇಳಿದ್ರೆ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಎರಡೂ ಕೂಡ ಇರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಆವ್ರೇಜ್ ಸ್ಪೀಡ್ ಆಫ್ ಎ ಪಾರ್ಟಿಕಲ್ ಈಸ್ ಫೈನೈಟ್, ಕೆನಾಟ್ ಬಿ 0 ಆ್ಯಂಡ್ ಆಲ್ವೇಸ್ ಪಾಸಿಟಿವ್ ಅಂತ ನಿಮಗೆ ಗೊತ್ತಿರಬೇಕು. ಆವರೇಜ್ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ಮೇ ಬಿ 0, ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಇವಾಗ ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಆವರೇಜ್ ವೆಲಾಸಿಟಿ ಪಾಸಿಟಿವ್ ಬರುತ್ತೆ. ಡಿಸ್ಪ್ಲೇಸ್ಮೆಂಟ್ 0 ಇತ್ತು ಅಂತ ಹೇಳಿದ್ರೆ ಆವರೇಜ್ ವೆಲಾಸಿಟಿ 0 ಆಗುತ್ತೆ. ಮತ್ತು ನೆಗೆಟಿವ್ ಇತ್ತು ಅಂತ ಹೇಳಿದ್ರೆ ಆವರೇಜ್ ವೆಲಾಸಿಟಿ ಏನಾಗುತ್ತೆ, ನೆಗೆಟಿವ್ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು.
ನೆಕ್ಸ್ಟ್ ಡಿಫ್ರೆನ್ಸ್ ನೋಡೋದಾದ್ರೆ ಆವ್ರೇಜ್ ಸ್ಪೀಡ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಆವ್ರೇಜ್ ವೆಲಾಸಿಟಿ ಅಂತ ಗೊತ್ತಿರಬೇಕು. ಅದೇ ಥರ ಆವ್ರೇಜ್ ವೆಲಾಸಿಟಿಗೆ ಬರ್ಕೊಳ್ಳೋದ್ರೆ ಆವ್ರೇಜ್ ವೆಲಾಸಿಟಿ ಈಸ್, ಇಲ್ಲಿ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ಕೊತಾ ಇರೋದು, ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಅಂತ ನೀವು ಬರ್ಕೊಬೇಕಾಗತ್ತೆ. ಈ ಡಿಫ್ರೆನ್ಸಸ್ಸನ್ನು ನೀವು ತಿಳ್ಕೊಂಡಿರಬೇಕು. ಥರ್ಡ್ ಕ್ವಶನ್ ಅನ್ನು ನಾವು ನೋಡಿದ್ರೆ, ಡ್ರಾ ದ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಎನ್ ಆಬ್ಜೆಕ್ಟ್ ಅಟ್ ರೆಸ್ಟ್, ಸೆಕೆಂಡ್ ಒನ್ ವಿತ್ ಯೂನಿಫಾರ್ಮ್ ಮೋಷನ್ ಅಂತ ಅವರು ಕೇಳಿದ್ದಾರೆ. ಈಗ ಪೊಸಿಷನ್ ಟೈಮ್ ಗ್ರಾಫ್ ಅಂದರೆ ಗೊತ್ತಿರುತ್ತೆ, ವೈ ಆಕ್ಸಿಸಲ್ಲಿ ನೀವು ಪೊಸಿಷನ್ ತೊಗೊತೀರಾ, ಎಕ್ಸ್ ಆಕ್ಸಿಸಲ್ಲಿ ಟೈಮ್ ತೊಗೊಂಡು ನೀವು ಒಂದು ಪಾರ್ಟಿಕಲ್ಲು ಡಿಫ್ರೆಂಟ್ ಸಿಚುಯೇಷನ್ಸ್ಗೆ ನೀವು ಗ್ರಾಫನ್ನು ಪ್ಲಾಟ್ ಮಾಡ್ಕೊತೀರಾ. ಇವಾಗ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಅನ್ ಆಬ್ಜೆಕ್ಟ್ ಅಟ್ ರೆಸ್ಟನ್ನು ಪ್ಲಾಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಇವಾಗ ಆಬ್ಜೆಕ್ಟ್ ಅಟ್ ರೆಸ್ಟ್ ಅಂದ್ರೇನು, ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಡಸ್ ನಾಟ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ್ಯಂಡ್ ಸರೌಂಡಿಂಗ್. ಅಂದರೆ ಪೊಸಿಷನ್ ಏನಾಗಿರುತ್ತೆ, ಒಂದೇ ಇರುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅದರಿಂದ ಆ ಪಾಯಿಂಟ್ಸನ್ನು ಮಾರ್ಕ್ ಮಾಡಿಕೊಂಡು ನೀವೇನಾದ್ರು ಡ್ರಾ ಮಾಡಿಕೊಂಡ್ರೆ ಯು ವಿಲ್ ಗೋಯಿಂಗ್ ಟು ಗೆಟ್ ಎ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್ ಅಂತ ನಿಮಗೆ ಗೊತ್ತಿರಬೇಕು. ಅದರಿಂದ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ಗ್ರಾಫ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ದ್ಯಾಟ್ ರೆಪ್ರೆಸೆಂಟ್ಸ್ ದ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಎನ್ ಆಬ್ಜೆಕ್ಟ್ ಅಟ್ ರೆಸ್ಟ್ ಅಂತ ನಿಮಗೆ ಗೊತ್ತಿರಬೇಕು. ಇವಾಗ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಎನ್ ಆಬ್ಜೆಕ್ಟ್ ವಿತ್ ಯೂನಿಫಾರ್ಮ್ ಮೋಷನ್ ಪ್ಲಾಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಈ ಗ್ರಾಫನ್ನು ನೀವು ಪ್ಲಾಟ್ ಮಾಡ್ಕೊಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಲೋಪ್ ಏನು ಕನ್ಸಿಡರ್ ಮಾಡ್ಕೊತೀರಾ, ಸ್ಲೋಪ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಇವಾಗ ಪೊಸಿಷನ್ ಟೈಮ್ ಗ್ರಾಫ್ದು ನೀವು ಸ್ಲೋಪ್ ಕನ್ಸಿಡರ್ ಮಾಡಿಕೊಂಡ್ರೆ ದಟ್ ಗಿವ್ಸ್ ಸ್ಪೀಡ್ ಆರ್ ವೆಲಾಸಿಟಿ ಅಂತ ನಾವು ಹೇಳಬಹುದು. ಇವಾಗ ಅಬ್ಸರ್ವ್ ಮಾಡಿ, ಇಲ್ಲಿ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿದ್ರೆ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನಾವು ಕನ್ಸಿಡರ್ ಮಾಡಿಕೊಂಡು ಪ್ಲಾಟ್ ಮಾಡಿಕೊಂಡಾಗ ಈ ಥರ ಗ್ರಾಫು ಒಬ್ಟೈನ್ ಆಗುತ್ತೆ. ದಿಸ್ ರೆಪ್ರೆಸೆಂಟ್ಸ್ ದ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಆನ್ ಆಬ್ಜೆಕ್ಟ್ಸ್ ವಿತ್ ಯೂನಿಫಾರ್ಮ್ ಮೋಷನ್ ಅಂತ ನಿಮಗೆ ಗೊತ್ತಿರಬೇಕು. ಇವಾಗ ಫೋರ್ತ್ ಕ್ವಶನ್ ಅನ್ನು ನಾವು ನೋಡೋಣ. ಡ್ರಾ ದ ಪೊಸಿಷನ್ ಟೈಮ್ ಗ್ರಾಫ್ಸ್ ಫಾರ್ ಎನ್ ಆಬ್ಜೆಕ್ಟ್ಸ್ ಮೂವಿಂಗ್ ವಿತ್ ಪಾಸಿಟಿವ್ ವೆಲಾಸಿಟಿ, ಮೂವಿಂಗ್ ವಿತ್ ನೆಗೆಟಿವ್ ವೆಲಾಸಿಟಿ ಅಂತ ಅವರು ಕೊಟ್ಟಿದ್ದಾರೆ. ಎಗೈನ್ ನೀವು ಪೊಸಿಷನ್ ಟೈಮ್ ಗ್ರಾಫನ್ನು ಪ್ಲಾಟ್ ಮಾಡ್ಕೊಬೇಕಾಗತ್ತೆ ಈ ಎರಡು ಕೇಸ್ಗೆ. ಇಲ್ಲಿ ಅಬ್ಸರ್ವ್ ಮಾಡಿ, ಪಾಸಿಟಿವ್ ವೆಲಾಸಿಟಿ ಅಂತ ಕೊಟ್ಟಿದ್ದಾರೆ. ಪಾಸಿಟಿವ್ ವೆಲಾಸಿಟಿ ಅಂತ ಹೇಳಿದ್ರೆ ಇಲ್ಲಿ ನೀವು ಗ್ರಾಫ್ ಏನು ಪ್ಲಾಟ್ ಮಾಡ್ಕೊತೀರಾ, ಇಲ್ಲಿ ಸ್ಲೋಪನ್ನು ಕನ್ಸಿಡರ್ ಮಾಡಿಕೊಂಡ್ರೆ ದಟ್ ಗಿವ್ಸ್ ವೆಲಾಸಿಟಿ ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ ಸ್ಲೋಪನ್ನು ಏನು ಪ್ಲಾಟ್ ಮಾಡ್ಕೊತೀರಾ, ದಟ್ ಗಿವ್ಸ್ ವೆಲಾಸಿಟಿ ಅಂತ ನಿಮಗೆ ಗೊತ್ತಿರಬೇಕು. ವೆಲಾಸಿಟಿ ಏನಾದರೂ ಪಾಸಿಟಿವ್ ಬಂತು ಅಂದರೆ ಸ್ಲೋಪ್ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಪಾಸಿಟಿವ್ ವೆಲಾಸಿಟಿ ಇದೆ ಅಂತ ನಾವು ಹೇಳ್ಬೋದು. ನೆಗೆಟಿವ್ ಸ್ಲೋಪ್, ಇಲ್ಲಿ ಅಬ್ಸರ್ವ್ ಮಾಡಿ, ನೆಗೆಟಿವ್ ಸ್ಲೋಪ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ನೆಗೆಟಿವ್ ವೆಲಾಸಿಟಿ ಇದೆ ಅಂತ ನಾವು ಹೇಳಬಹುದು. ಇದನ್ನು ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ಇವಾಗ ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ಡ್ರಾ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಎನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಪಾಸಿಟಿವ್ ಆಕ್ಸಲರೇಷನ್, ನೆಗೆಟಿವ್ ಆಕ್ಸಲರೇಷನ್, ಝೀರೋ ಆಕ್ಸಲರೇಷನ್ ಅಂತ ಅವರು ಕೊಟ್ಟಿದ್ದಾರೆ. NCERT ಟೆಕ್ಸ್ಟ್ ಬುಕ್ಕಲ್ಲಿ ಕ್ಲಿಯರ್ ಆಗಿ ಅವರು ಕೊಟ್ಟಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಅಲಾಂಗ್ ವೈ ಆಕ್ಸಿಸ್ ನೀವು ಪೊಸಿಷನನ್ನು ಬರ್ಕೊಬೇಕಾಗತ್ತೆ, ಅಲಾಂಗ್ ಎಕ್ಸ್ ಆಕ್ಸಿಸ್ ಏನಾಗುತ್ತೆ, ಟೈಮನ್ನು ನೀವು ಬರ್ಕೊಬೇಕಾಗತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ವೈ ಆಕ್ಸಿಸ್ ಆ್ಯಂಡ್ ಎಕ್ಸ್ ಆಕ್ಸಿಸ್ ಅಂತ ಬೇಕಾದ್ರೆ ಬರ್ಕೊಂಡು ಅಲಾಂಗ್ ವೈ ಆಕ್ಸಿಸ್ ಎಕ್ಸ್ ಅಂತ ಬರ್ಕೊಳ್ಳಿ, ಅಲಾಂಗ್ ಎಕ್ಸ್ ಆಕ್ಸಿಸ್ ಟಿ ಅಂತ ಬರ್ಕೊಳ್ಳಿ. ಪಾಸಿಟಿವ್ ಆಕ್ಸಲರೇಷನ್ ಇತ್ತು ಅಂತ ಹೇಳಿದ್ರೆ ಈ ಥರ ಕರ್ವನ್ನ ನೀವು ಪ್ಲಾಟ್ ಮಾಡ್ಕೊಬೇಕಾಗುತ್ತೆ. ನೆಗೆಟಿವ್ ಆಕ್ಸಲರೇಷನ್ ಇತ್ತು ಅಂತ ಹೇಳಿದ್ರೆ ಈ ಥರ ಕರ್ವನ್ನ ಪ್ಲಾಟ್ ಮಾಡಬೇಕಾಗತ್ತೆ. ಆಕ್ಸಲರೇಷನ್ ಝೀರೋ ಇತ್ತು ಅಂತ ಹೇಳಿದ್ರೆ ಈ ಥರ ಸ್ಟ್ರೈಟ್ ಲೈನನ್ನು ನೀವು ಪ್ಲಾಟ್ ಮಾಡ್ಕೊಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಲೋಪ್ ಆಫ್ ದ ಪೊಸಿಷನ್ ಟೈಮ್ ಗ್ರಾಫ್ ಏನು ಕೊಡುತ್ತೆ ಅಂತ ಹೇಳಿದ್ರೆ ದ್ಯಾಟ್ ಗಿವ್ಸ್ ದ ವೆಲಾಸಿಟಿ ಅಂತ ಗೊತ್ತು. ವೆಲಾಸಿಟಿ ಕೊಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ, ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ. ವೆಲಾಸಿಟಿ ಕಾನ್ಸ್ಟೆಂಟ್ ಇತ್ತು ಅಂತ ಹೇಳಿದ್ರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆಕ್ಸಲರೇಷನ್ ಬರೋದು. ಡಿಫ್ರೆನ್ಸಿಯೇಷನ್ ಆಫ್ ಎ ಕಾನ್ಸ್ಟೆಂಟ್ ಏನಾಗುತ್ತೆ, ದಟ್ ಈಸ್ ಝೀರೋ ಅಂತ ಗೊತ್ತು. ದೇರ್ಫೋರ್ ಆಕ್ಸಲರೇಷನ್ ಏನಾಗುತ್ತೆ, ಝೀರೋ ಇರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಈ ಮೂರು ಗ್ರಾಫನ್ನು ನೀವು ಜ್ಞಾಪಕ ಇಟ್ಕೊಂಡ್ರಿ. ಫಸ್ಟ್ ಗ್ರಾಫ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಪೊಸಿಷನ್ ಟೈಮ್ ಗ್ರಾಫ್ ಆನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಪಾಸಿಟಿವ್ ಆಕ್ಸಲರೇಷನ್. ಸೆಕೆಂಡ್ ಗ್ರಾಫು ಪೊಸಿಷನ್ ಟೈಮ್ ಗ್ರಾಫ್ ಆಫ್ ಅನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ನೆಗೆಟಿವ್ ಆಕ್ಸಲರೇಷನ್. ಥರ್ಡ್ ಗ್ರಾಫು ಪೊಸಿಷನ್ ಟೈಮ್ ಗ್ರಾಫ್ ಆಫ್ ಅನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಝೀರೋ ಆಕ್ಸಲರೇಷನ್ ಅಂತ ನಿಮಗೆ ಗೊತ್ತಿರಬೇಕು. ಇವಾಗ ಸಿಕ್ಸ್ತ್ ಒನ್ ನೋಡೋಣ. ಎ ಬಾಲ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಆಕ್ಸಲರೇಷನ್ ಡ್ಯೂರಿಂಗ್ ಅಪ್ವರ್ಡ್ ಮೋಷನ್? ವಾಟ್ ಈಸ್ ದ ವೆಲಾಸಿಟಿ ಅಟ್ ದ ಹೈಯೆಸ್ಟ್ ಪಾಯಿಂಟ್ಸ್ ಆಫ್ ಇಟ್ಸ್ ಮೋಷನ್ ಅಂತ ಅವರು ಕೊಟ್ಟಿದ್ದಾರೆ. ಅಂದರೆ ಒಂದು ಬಾಲನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಆ ಬಾಲ್ನ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವರ್ಟಿಕಲಿ ಅಪ್ವರ್ಡು ಥ್ರೋ ಮಾಡ್ತಾ ಇದ್ದೀವಿ. ಇವಾಗ ವರ್ಟಿಕಲಿ ಅಪ್ವರ್ಡ್ ಥ್ರೋ ಮಾಡಿದಾಗ ಆಕ್ಸಲರೇಷನ್ ಯಾವ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗುತ್ತೆ ಅಂತ ಅವರು ಕೇಳ್ತಿದ್ದಾರೆ. ಆಕ್ಸಲರೇಷನ್ ಏನು ಆ್ಯಕ್ಟ್ ಆಗುತ್ತೆ, ದಟ್ ಈಸ್ ಆಕ್ಸಲರೇಷನ್ಸ್ ಡ್ಯೂ ಟು ಗ್ರಾವಿಟಿ ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ
ದಟ್ ಆಕ್ಟ್ಸ್ ವರ್ಟಿಕಲಿ ಡೌನ್ವರ್ಡ್ಸ್, ಮತ್ತೆ ವೆಲಾಸಿಟಿ ಅಟ್ ದ ಹೈಯೆಸ್ಟ್ ಪಾಯಿಂಟ್ ಏನಾಗಿರುತ್ತೆ ದಟ್ ಈಸ್ ಈಕ್ವಲ್ ಟು 0 ಅಂತ ನಿಮಗೆ ಗೊತ್ತಿರಬೇಕು. ನೀವು ಸೆಂಟೆನ್ಸಲ್ಲಿ ಬರ್ಕೊಬೇಕಾಗುತ್ತೆ. ಡ್ಯೂರಿಂಗ್ ಅಪ್ವರ್ಡ್ ಮೋಷನ್ ದ ಆಕ್ಸಲರೇಷನ್ ಆಕ್ಟ್ಸ್ ವರ್ಟಿಕಲಿ ಡೌನ್ವರ್ಡ್ ಆ್ಯಂಡ್ ದ ವೆಲಾಸಿಟಿ ಅಟ್ ದ ಹೈಯೆಸ್ಟ್ ಪಾಯಿಂಟ್ ಆಫ್ ದ ಮೋಷನ್ ಈಸ್ 0 ಅಂತ ನೀವು ಬರ್ಕೊಬೇಕು. 7th ಕ್ವಶನ್ ಅನ್ನು ನಾವು ನೋಡೋದಾದ್ರೆ, ವಾಟ್ ಡಸ್ ದ ಸ್ಲೋಪ್ ಆಫ್ ದ ವೆಲಾಸಿಟಿ ಟೈಮ್ ಗ್ರಾಫ್ ರೆಪ್ರೆಸೆಂಟ್ ಅಂತ ಅವರು ಕೇಳ್ತಾ ಇದ್ದಾರೆ. ಇವಾಗ ವೆಲಾಸಿಟಿ ಟೈಮ್ ಗ್ರಾಫನ್ನು ನಾವು ರೆಪ್ರೆಸೆಂಟ್ ಮಾಡಿಕೊಂಡು ಸ್ಲೋಪ್ ಕನ್ಸಿಡರ್ ಮಾಡಿಕೊಂಡ್ರೆ ಏನು ಬರುತ್ತೆ ಅಂತ ಅವರು ಕೇಳ್ತಾ ಇದ್ದಾರೆ. ಸ್ಲೋಪ್ ಆಫ್ ದ ವೆಲಾಸಿಟಿ ಟೈಮ್ ಗ್ರಾಫ್ ರೆಪ್ರೆಸೆಂಟ್ ಆಕ್ಸಲರೇಷನ್ ಅಂತ ನಿಮಗೆ ಗೊತ್ತಿರಬೇಕು. ಇವಾಗ ಸೆಕೆಂಡ್ ಒನ್ನಲ್ಲಿ ಹೆಂಗೆ ಕೊಟ್ಟಿದ್ದಾರೆ, ವಾಟ್ ಡಸ್ ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ರೆಪ್ರೆಸೆಂಟ್ ಅಂತ ಅವರು ಕೇಳಿದರೆ, ಏರಿಯಾ ಅಂಡರ್ ದ ವೆಲಾಸಿಟಿ ಟೈಮ್ ಗ್ರಾಫ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ದಾಟ್ ರೆಪ್ರೆಸೆಂಟ್ಸ್ ದ ಡಿಸ್ಪ್ಲೇಸ್ಮೆಂಟ್ ಫಾರ್ ಎ ಗಿವನ್ ಇಂಟರ್ವಲ್ ಆಫ್ ಟೈಮ್ ಅಂತ ನಿಮಗೆ ಗೊತ್ತಿರಬೇಕು. ಆನ್ಸರ್ನ ಯಾವ ಥರ ಬರ್ಕೊತೀರಾ, ಫಸ್ಟ್ ಒನ್ಗೆ ಆಕ್ಸಲರೇಷನ್ ಅಂತ ಬರ್ಕೊಬೇಕು, ಸೆಕೆಂಡ್ ಒನ್ಗೆ ಡಿಸ್ಪ್ಲೇಸ್ಮೆಂಟ್ ಫಾರ್ ಎ ಗಿವನ್ ಇಂಟರ್ವಲ್ ಆಫ್ ಟೈಮ್ ಅಂತ ನೀವು ಬರ್ಕೊಬೇಕಾಗತ್ತೆ. 8th ಕ್ವಶನ್ ಅನ್ನು ನಾವು ನೋಡೋದಾದ್ರೆ, ಡ್ರಾ ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ಮೋಷನ್ ಇನ್ ಎ ಪಾಸಿಟಿವ್ ಡೈರೆಕ್ಷನ್ ವಿತ್ ಪಾಸಿಟಿವ್ ಆಕ್ಸಲರೇಷನ್, ಪಾಸಿಟಿವ್ ಡೈರೆಕ್ಷನ್ ವಿತ್ ನೆಗೆಟಿವ್ ಆಕ್ಸಲರೇಷನ್, ನೆಗೆಟಿವ್ ಡೈರೆಕ್ಷನ್ ವಿತ್ ನೆಗೆಟಿವ್ ಆಕ್ಸಲರೇಷನ್ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಯೂಶಲ್ ಆಗಿ 2 ಮಾರ್ಕ್ಸ್ಗೆ ಕೇಳಿದ್ರೆ ಯಾವುದಾದ್ರೂ 2 ಕೇಳ್ತಾರೆ. ನಾನು ಕಂಬೈನ್ ಮಾಡಿ 3 ಕೂಡ ಕೊಟ್ಟಿದ್ದೀನಿ. ಈ 3 ಕೂಡ ನೀವು ಗ್ರಾಫನ್ನ ನಾಪ್ಕ ಇಟ್ಕೊಂಡಿರಬೇಕು. ಇವಾಗ ಪಾಸಿಟಿವ್ ಡೈರೆಕ್ಷನ್ ವಿತ್ ಪಾಸಿಟಿವ್ ಆಕ್ಸಲರೇಷನ್ ಅಂತ ಹೇಳಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಲೋಪ್ ಏನಾಗಿರಬೇಕು ದಟ್ ಈಸ್ ಪಾಸಿಟಿವ್ ಬರಬೇಕು. ಮತ್ತು ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ನೀವು ಸ್ಲೋಪನ್ನು ಪ್ಲಾಟ್ ಮಾಡ್ಕೊಂಡಿರ್ತೀರ. ಇಲ್ಲಿ V0 ಅಂತ ಹೇಳಿದ್ರೆ ದಟ್ ರೆಪ್ರೆಸೆಂಟ್ಸ್ ದ ಇನಿಷಿಯಲ್ ವೆಲಾಸಿಟಿ ಆ್ಯಂಡ್ V ರೆಪ್ರೆಸೆಂಟ್ಸ್ ದ ಫೈನಲ್ ವೆಲಾಸಿಟಿ. ಅಲಾಂಗ್ ವೈ ಆಕ್ಸಿಸ್ ಹಿಂಗೆ ಕನ್ಸಿಡರ್ ಮಾಡ್ಕೊಂಡಿರ್ತೀರ, ವೆಲಾಸಿಟಿನ ಕನ್ಸಿಡರ್ ಮಾಡ್ಕೊಂಡಿರ್ತೀರ, ಅಲಾಂಗ್ ಎಕ್ಸ್ ಆಕ್ಸಿಸ್ ಹಿಂಗೆ ಕನ್ಸಿಡರ್ ಮಾಡ್ಕೊಂಡಿರ್ತೀರ, ಟೈಮನ್ನು ಕನ್ಸಿಡರ್ ಮಾಡ್ಕೊಂಡಿರ್ತೀರ. ಇವಾಗ ಈ ಥರ ಗ್ರಾಫ್ ಬಂತು ಅಂತ ಹೇಳಿದ್ರೆ ಇಲ್ಲಿ ಸ್ಲೋಪ್ ಏನಾಗುತ್ತೆ ದಟ್ ಗಿವ್ಸ್ ದ ಆಕ್ಸಲರೇಷನ್. ಇಲ್ಲಿ ಆಕ್ಸಲರೇಷನ್ ಪಾಸಿಟಿವ್ ಬರುತ್ತೆ, ಅಂದರೆ ಸ್ಲೋಪು ಪಾಸಿಟಿವ್ ಬರೋದ್ರಿಂದ ಆಕ್ಸಲರೇಷನ್ಸ್ ಪಾಸಿಟಿವ್ ಇದೆ ಅಂತ ಹೇಳ್ಬೋದು. ಮತ್ತು ಪಾಸಿಟಿವ್ ಡೈರೆಕ್ಷನ್ ವಿತ್ ಪಾಸಿಟಿವ್ ಆಕ್ಸಲರೇಷನ್ ಇದೆ ಅಂತ ನಾವು ಹೇಳ್ಬೋದು. ಇವಾಗ ಪಾಸಿಟಿವ್ ಡೈರೆಕ್ಷನ್ ವಿತ್ ನೆಗೆಟಿವ್ ಆಕ್ಸಲರೇಷನ್ ಅಂತ ಹೇಳಿದ್ರೆ ಅಗೇನ್ ನೀವು ಫಸ್ಟ್ ಕ್ವಾಡ್ರೆಂಟಲ್ಲಿ ಪ್ಲಾಟ್ ಮಾಡ್ಕೊಂಡಾಗ ಇಲ್ಲಿ V ರೆಪ್ರೆಸೆಂಟ್ಸ್ ದ ಫೈನಲ್ ವೆಲಾಸಿಟಿ, V0 ರೆಪ್ರೆಸೆಂಟ್ಸ್ ದ ಇನಿಷಿಯಲ್ ವೆಲಾಸಿಟಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇವಾಗ V0 ಮತ್ತು V ಕಂಪೇರ್ ಮಾಡೋದ್ರೆ ಏನಾಗುತ್ತೆ, V0 ಜಾಸ್ತಿ ಇದೆ. ನೀವು ಡಿಫ್ರೆನ್ಸ್ ತೊಗೊಂಡಾಗ ಏನಾಗುತ್ತೆ ಆಕ್ಸಲರೇಷನ್ಸ್ ನೆಗೆಟಿವ್ ಬರುತ್ತೆ. ಅಂದರೆ ಇಲ್ಲಿ ಸ್ಲೋಪ್ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ದಟ್ ಗಿವ್ಸ್ ದ ಆಕ್ಸಲರೇಷನ್ ಏನಾಗುತ್ತೆ ನೆಗೆಟಿವ್ ಬರುತ್ತೆ. ಅದರಿಂದ ಈ ಒಂದು ಗ್ರಾಫ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ವೆಲಾಸಿಟಿ ಫಾರ್ ಎ ಮೋಷನ್ ಇನ್ ಎ ಪಾಸಿಟಿವ್ ಡೈರೆಕ್ಷನ್ ವಿತ್ ನೆಗೆಟಿವ್ ಆಕ್ಸಲರೇಷನ್ ಅಂತ ನಾವು ಹೇಳ್ಬೋದು. ಇವಾಗ ನೆಗೆಟಿವ್ ಡೈರೆಕ್ಷನ್ ವಿತ್ ನೆಗೆಟಿವ್ ಆಕ್ಸಲರೇಷನ್ ಅಂತ ಹೇಳಿದ್ರೆ ಯೂಶಲಿ 4th ಕ್ವಾಡ್ರೆಂಟಲ್ಲಿ ನೀವು ಪ್ಲಾಟ್ ಮಾಡ್ಕೊತೀರಾ. ಇಲ್ಲಿ ಅಬ್ಸರ್ವ್ ಮಾಡಿ -V0 ಅಂತ ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ ಅಲಾಂಗ್ ನೆಗೆಟಿವ್ ವೈ ಆಕ್ಸಿಸನ್ನು ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ, ಮತ್ತು ಎಕ್ಸ್ ಆಕ್ಸಿಸಲ್ಲಿ ಏನಿದೆ ದಟ್ ಈಸ್ ಟೈಮ್ನ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಲೋಪ್ ಕನ್ಸಿಡರ್ ಮಾಡಿಕೊಂಡ್ರೆ ನಮಗೆ ನೆಗೆಟಿವ್ ಬರುತ್ತೆ, ಆಕ್ಸಲರೇಷನ್ ಏನಾಗಿರುತ್ತೆ ಅದು ನೆಗೆಟಿವ್ ಇರುತ್ತೆ ಅಂತ ನಾವು ಹೇಳ್ಬಹುದು. ದಿಸ್ ರೆಪ್ರೆಸೆಂಟ್ಸ್ ದ ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ಮೋಷನ್ ಇನ್ ಎ ನೆಗೆಟಿವ್ ಡೈರೆಕ್ಷನ್ ವಿತ್ ನೆಗೆಟಿವ್ ಆಕ್ಸಲರೇಷನ್ ಅಂತ ನಿಮಗೆ ಗೊತ್ತಿರಬೇಕು. ಇವಾಗ 9th ಕ್ವಶನ್ ಅನ್ನು ನಾವು ನೋಡೋಣ. ಇಲ್ಲಿ ಕೆಲವೊಂದು ಡೆಫಿನೇಷನ್ಸನ್ನು ನೀವು ತಿಳ್ಕೊಂಡಿರಬೇಕು. ಯೂನಿಫಾರ್ಮ್ ಮೋಷನ್ ಅಂದ್ರೇನು, ಇನ್ಸ್ಟಂಟೇನಿಯಸ್ ಸ್ಪೀಡ್, ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಅಂದ್ರೇನು ಅಂತ ಗೊತ್ತಿರಬೇಕು. ಆವರೇಜ್ ವೆಲಾಸಿಟಿ ಆ್ಯಂಡ್ ಆವರೇಜ್ ಆಕ್ಸಲರೇಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಯೂನಿಫಾರ್ಮ್ ಸ್ಪೀಡ್ ಆ್ಯಂಡ್ ವೇರಿಯಬಲ್ ಸ್ಪೀಡ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಯೂನಿಫಾರ್ಮ್ ವೆಲಾಸಿಟಿ ಆ್ಯಂಡ್ ವೇರಿಯಬಲ್ ವೆಲಾಸಿಟಿ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಯೂನಿಫಾರ್ಮ್ ಆಕ್ಸಲರೇಷನ್ ಆ್ಯಂಡ್ ವೇರಿಯಬಲ್ ಆಕ್ಸಲರೇಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಕೆಲವೊಂದಕ್ಕೆ ಎಕ್ಸ್ಪ್ರೆಷನ್ ಕೂಡ ಇದೆ, ಆ ಎಕ್ಸ್ಪ್ರೆಷನ್ ಕೂಡ ನೀವು ನಾಪ್ಕ ಇಟ್ಕೊಳ್ಳಿ. ಕೆಲವೊಂದು ಸತಿ ಡೆಫಿನೇಷನ್ ಜೊತೆ ಎಕ್ಸ್ಪ್ರೆಷನ್ ಕೂಡ ಕೇಳ್ತಾರೆ. ಇದೆಲ್ಲ ನಿಮಗೆ ಕಾಲೇಜಲ್ಲಿ ನಿಮಗೆ ಡೆಫಿನೇಷನ್ಸ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೀವು ಓದ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಈ ಒಂದು ಚಾಪ್ಟ್ರಲ್ಲಿ ಬರುವಂತಹ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಇವಾಗ ಫಸ್ಟ್ ಕ್ವಶನ್ ನಾವು ನೋಡೋದಾದರೆ, ಡಿರೈವ್ V = V0 + AT ಗ್ರಾಫಿಕಲಿ ವೇರ್ ದ ಸಿಂಬಲ್ ಹ್ಯಾವ್ ಯೂಶುವಲ್ ಮೀನಿಂಗ್ ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ V ಅಂತ ಹೇಳಿದ್ರೆ ದ್ಯಾಟ್ ರೆಪ್ರೆಸೆಂಟ್ಸ್ ದ ಫೈನಲ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್, V0 ರೆಪ್ರೆಸೆಂಟ್ಸ್ ದ ಇನಿಷಿಯಲ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್, A ರೆಪ್ರೆಸೆಂಟ್ಸ್ ದ ಕಾನ್ಸ್ಟೆಂಟ್ ಆಕ್ಸಲರೇಷನ್, T ರೆಪ್ರೆಸೆಂಟ್ಸ್ ದ ಟೈಮ್ ಇಂಟರ್ವಲ್ ಅಂತ ನಿಮಗೆ ಗೊತ್ತಿರಬೇಕು. ಈ ಒಂದು ಡಿರೈವೇಷನನ್ನು 5 ಮಾರ್ಕ್ಸಿಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ.
ಸೆಕೆಂಡ್ ಒನ್ ನಾವು ನೋಡೋದಾದರೆ ಡಿರೈವ್ ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಆಫ್ ಎ ಟಿ ಸ್ಕ್ವೇರ್ ಗ್ರಾಫಿಕಲಿ ವೇರ್ ದ ಸಿಂಬಲ್ಸ್ ಹ್ಯಾವ್ ಯೂಶುವಲ್ ಮೀನಿಂಗ್ ಅಂತ ಕೇಳ್ಬೋದು. ಇಲ್ಲಿ ಎಕ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ದ್ಯಾಟ್ ರೆಪ್ರೆಸೆಂಟ್ಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್ನು ಡೆಡ್ಯೂಸ್ ದ ಎಕ್ಸ್ಪ್ರೆಷನ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax ಗ್ರಾಫಿಕಲಿ ವೇರ್ ದ ಸಿಂಬಲ್ ಹ್ಯಾವ್ ಯೂಶುವಲ್ ಮೀನಿಂಗ್ ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ವಿ ಅಂತ ಹೇಳಿದ್ರೆ ಫೈನಲ್ ವೆಲಾಸಿಟಿ, ವಿ ನಾಟ್ ಅಂತ ಹೇಳಿದ್ರೆ ದಟ್ ರೆಪ್ರೆಸೆಂಟ್ಸ್ ದ ಇನಿಷಿಯಲ್ ವೆಲಾಸಿಟಿ, ಎಕ್ಸ್ ರೆಪ್ರೆಸೆಂಟ್ಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ ಎಕ್ಸ್ಪ್ರೆಷನ್ ಏನಿದೆ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಆಫ್ ಎ ಟಿ ಸ್ಕ್ವೇರ್ ಆ್ಯಂಡ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax ಅಂತ ಏನಿದೆ ಇದನ್ನು ನಾವು ಕೈನಮ್ಯಾಟಿಕ್ ಈಕ್ವೇಷನ್ಸ್ ಆಫ್ ಮೋಷನ್ ಅಂತ ನಿಮಗೆ ಗೊತ್ತಿರಬೇಕು. ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸನ್ನು ಈ ಒಂದು ಎಕ್ಸ್ಪ್ರೆಷನ್ಸನ್ನು ಉಪಯೋಗಿಸ್ಕೊಂಡೆ ನೀವು ಸಾಲ್ವ್ ಮಾಡೋವಂಥದ್ದು. ಮತ್ತು ಈ ಡಿರೈವೇಷನ್ ಎಲ್ಲ ತುಂಬಾ ಈಸಿ ಆಗಿರುತ್ತೆ. ನಿಮಗೆ ಕಾಲೇಜಲ್ಲಿ ಕೂಡ ಮಾಡಿಸಿರ್ತಾರೆ. ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈ ಒಂದು ಡಿರೈವೇಷನನ್ನು ಮಾಡಿಸಿ ಅಂತ. ನಾನು ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಡಿರೈವೇಷನ್ಸನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಮತ್ತು ಈ ಒಂದು PDF ನಾನು ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ನೀವು ಬೇಕಾದರೆ ಅಲ್ಲಿಂದ ನೀವು ರೆಫರ್ ಮಾಡ್ಕೊಬೋದು. ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನೀವು ಶೇರ್ ಮಾಡಿ. That's it for this video, guys. I'm your teacher Mukund. I will meet you guys in the next video. Until then, have a nice day. Bye.